ವೆಲ್ಕಮ್ ಟು ಡೇ 7. ಈ ಡೇ 7 ಅಲ್ಲಿ ನನಗೆ ಒಂದು ಶಾಕಿಂಗ್ ನ್ಯೂಸ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಏನಂದ್ರೆ ಮೈಕ್ ಎಲ್ಲೋ ಇಟ್ಬಿಟ್ಟಿದ್ದೀನಿ. ಬೆಳಗ್ಗೆಯಿಂದ ಹುಡುಕ್ತಾ ಇದ್ದೀನಿ. 4:00 5:00 ಆಗ್ತಾ ಬಂತು. ಇನ್ನ ನನ್ನ ಮೈಕ್ ನನಗೆ ಸಿಕ್ಕಿಲ್ಲ. ಸೊ ಸರಿ ಓಕೆ ಇರೋದ್ರಲ್ಲೇ ವಿಡಿಯೋ ಮಾಡೋಣ ಅಂತ ಅನ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನಗೆ ಈ ಸಿಚುವೇಶನ್ ಇಂದ ಏನ್ ಅರ್ಥ ಆಯ್ತು ಅಂತ ಅಂದ್ರೆ ನಾವೇನಾದ್ರೂ ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬೇರೆಯವ್ರ ಕಡೆಯಿಂದನೂ ಬರುತ್ತೆ ಅಥವಾ ನಮ್ಮ ಕಡೆಯಿಂದನೇ ಅಥವಾ ನಮ್ಮ ಇಗ್ನೋರೆನ್ಸ್ ಇಂದಾನೇ ಸ್ವಲ್ಪ ಚಾಲೆಂಜಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ನಾವು ಮಾಡೋ ಕೆಲಸದಲ್ಲಿ ಚಾಲೆಂಜಸ್ ಬಂದಿದ್ದ ಮಾತ್ರಕ್ಕೆ ನಾವು ಆ ಕೆಲಸನ ಸ್ಟಾಪ್ ಮಾಡೋದಾಗಿರ್ಬೋದು ಅಥವಾ ಅದನ್ನ ಮುಂದಕ್ಕೆ ಹಾಕೋದಾಗಿರ್ಬೋದು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಸೊ ನಂಗೆ ಇಲ್ಲಿ ಏನ್ ಅನ್ಸುತ್ತೆ ಅಂದ್ರೆ ಈ ತರ ಪ್ರಾಬ್ಲಮ್ಸ್ಗಳು ಬರೋದ್ರಿಂದ ನಮ್ಗೆ ಒಂದ್ ಕೆಲ್ಸದ ಬಗ್ಗೆ ಎಷ್ಟು ಜವಾಬ್ದಾರಿ ಇದೆ, ಎಷ್ಟು ಸೀರಿಯಸ್ನೆಸ್ ಇದೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಬಿಕಾಸ್ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಮಾಡೇ ಇರ್ತೀವಿ. ಯಾರಾದ್ರೂ ಏನಾದ್ರೂ ಕೆಲಸ ಹೇಳಿದ್ರೆ ಸಾಕು ಒಂದಲ್ಲ ಒಂದು ರೀಸನ್ ಹುಡುಕ್ಬಿಟ್ಟು ಆ ಕೆಲಸದಿಂದ ತಪ್ಪಿಸ್ಕೊಳ್ಳಕ್ಕೆ ಟ್ರೈ ಮಾಡ್ತೀವಿ. ಹಾಗೆ ನಾವು ದೊಡ್ಡವರಾಗ್ತಾ ನಾವೇನಾದ್ರೂ ಚಾಲೆಂಜಿಂಗ್ ಆಗಿ ತಗೊಂಡ್ರೆ ಅಥವಾ ಈ ಕೆಲಸ ಮಾಡ್ಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಎಷ್ಟೇ ಸಿಚುವೇಶನ್ಸ್ ಬಂದ್ರು, ಎಷ್ಟೇ ಪ್ರಾಬ್ಲಮ್ ಬಂದ್ರು, ಎಷ್ಟೇ ಚಾಲೆಂಜಸ್ ಬಂದ್ರು ನಾವು ಅದನ್ನ ಎದುರಿಸ್ಕೊಂಡು ಆ ಕೆಲಸನ ಆದಷ್ಟು ಕಂಪ್ಲೀಟ್ ಮಾಡಕ್ಕೆ ಟ್ರೈ ಮಾಡ್ತೀವಿ. ಸೊ ಇಲ್ಲಿ ಒಂದು ಕೆಲಸದ ಬಗ್ಗೆ ಸೀರಿಯಸ್ನೆಸ್ ಇತ್ತು ಅಂತಂದ್ರೆ ಯಾವುದೇ ಚಾಲೆಂಜಸ್ ಬಂದ್ರು ಅಥವಾ ಯಾವುದೇ ಪ್ರಾಬ್ಲಮ್ ಬಂದ್ರು ಅದನ್ನ ಎದುರಿಸುವಂತ ಶಕ್ತಿ ನಮ್ಮ ಒಳಗಡೆಯಿಂದಾನೇ ಬರುತ್ತೆ. ಹೌದಲ್ವಾ? ಏನಂತೀರಾ?